ಹೆನ್ರಿ ಕ್ಲಾಸನ್ಗೆ ಈ ಮ್ಯಾಚ್ದಲ್ಲಿ ನಾನು ಡ್ರಾಪ್ ಮಾಡ್ತಾ ಇದ್ದೀನಿ. ಮ್ಯಾಚ್ ನಂಬರ್ 55 ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ದಲ್ಲಿ ನಾನು ಹೆನ್ರಿ ಕ್ಲಾಸನ್ಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಸರ್ಪ್ರೈಸ್ ಆಗಿದೆಯಾ ನಿಮಗೆ? ಖಂಡಿತ ಡ್ರಾಪ್ ಮಾಡ್ತೀನಿ. ಹೈದರಾಬಾದ್ಗೆ ಈ ಮ್ಯಾಚ್ ನೋಡಿದ್ರೆ ಜಸ್ಟ್ ಫಾರ್ಮಾಲಿಟೀಸ್ ಆಗಿದೆ ಫಾರ್ ಪಾಯಿಂಟ್ಸ್ ಟೇಬಲ್. ಆದರೆ ದಿಲ್ಲಿಗೆ ಕ್ವಾಲಿಫಿಕೇಶನ್ ಬಾಗಿಲು ಇನ್ನೂ ತೆರೆದಿದೆ. ಅದಕ್ಕೆ ಈ ಮ್ಯಾಚ್ ದಿಲ್ಲಿಗೆ ತುಂಬ ಇಂಪಾರ್ಟೆಂಟ್ ಇದೆ. 2 ಪಾಯಿಂಟ್ಸ್ ದಿಲ್ಲಿ ಕ್ಯಾಪಿಟಲ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಎಕ್ಸೈಟಿಂಗ್ ಆಗುತ್ತೆ ಈ ಮ್ಯಾಚ್. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂದಲ್ಲಿ ಈ ಮ್ಯಾಚ್ ಇದೆ. ಬನ್ನಿ ಡ್ರೀಮ್ ಟೀಮ್ ಮಾಡೋಣ. ನೀವು ಫ್ಯಾಂಟಸಿದಲ್ಲಿ ಡ್ರೀಮ್ ಟೀಮ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೋಸ್ಕರನೇ ಇದೆ. ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ನಿಮಗೋಸ್ಕರ. ಪಿಚ್ ರಿಪೋರ್ಟ್, ವೆದರ್ ರಿಪೋರ್ಟ್, ಇದ್ರ ಜೊತೆ ಎವ್ರಿ ಪ್ಲೇಯರ್ ಬಗ್ಗೆ ಮಾಹಿತಿ ಇರುತ್ತೆ ಈ ವಿಡಿಯೋದಲ್ಲಿ. ಯಾರಿಗೆ ತಗೋಬೇಕು, ಯಾರಿಗೆ ಡ್ರಾಪ್ ಮಾಡಬೇಕು ಎಲ್ಲ ಸಿಗುತ್ತೆ ಈ ವಿಡಿಯೋದಲ್ಲಿ. ಅದಕ್ಕೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ಇದೆ. 500 ರೂಪಾಯಿ ಗಿವ್ ಅವೇ ಇದೆ. ಏನು ಮಾಡಬೇಕು? ಈ ಗಿವ್ ಅವೇ ಗೆಲ್ಲಬೇಕು ಅಂದರೆ ಜಸ್ಟ್ ನಿಮಗೆ ಈ ಮ್ಯಾಚ್ದಲ್ಲಿ ಯಾರು ಜಾಸ್ತಿ ರನ್ಸ್ ಹೊಡಿತಾರೆ ಮತ್ತು ಯಾರು ಜಾಸ್ತಿ ವಿಕೆಟ್ ತಗೋತಾರೆ ಅಂತ ಕಾಮೆಂಟ್ ಮಾಡಬೇಕು. ಒಂದೇ ಕಾಮೆಂಟ್ದಲ್ಲಿ ಹೇಳಬೇಕು. ನೀವು ಏನಾದರೂ ವಿನ್ನರ್ ಆದರೆ ನಾವು ನಿಮಗೆ 500 ರೂಪಾಯಿ UPI ಮಾಡಿಬಿಡ್ತೀವಿ. ಬನ್ನಿ ಮಾಡೋಣ ಈಗ ಒಂದು ಸಖತ್ತಾಗಿರೋ ಡ್ರೀಮ್ ಟೀಮ್. ಅದಕ್ಕಿಂತ ಮುಂಚೆ ಪಿಚ್ ಹೇಗೆ ಇದೆ ಅಂತ ನೋಡೋಣ. ರನ್ಸ್ ಮಳೆ ಆಗುತ್ತೆ ಇಲ್ಲಿ. ಅದಕ್ಕೆ ಈ ಮ್ಯಾಚ್ ಕೂಡ ಹೈ ಸ್ಕೋರಿಂಗ್ ಎಕ್ಸೆಪ್ಟ್ ನೀವು ಮಾಡ್ಬೋದು. ಬ್ಯಾಟಿಂಗ್ಗೆ ಇಲ್ಲಿ ತುಂಬ ಹೆಲ್ಪ್ ಸಿಗುತ್ತೆ. ಸ್ಪಿನ್ನರ್ಗೆ ಅಷ್ಟು ಜಾಸ್ತಿ ಹೆಲ್ಪ್ ಈ ಪಿಚ್ದಲ್ಲಿ ಇರೋದಿಲ್ಲ. ವೆದರ್ ಕ್ಲಿಯರ್ ಇದೆ. ಫುಲ್ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಫೈನಲ್ ಅಪ್ಡೇಟೆಡ್ ಟೀಮ್ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀವಿ. ಅದಕ್ಕೆ ಟೆಲಿಗ್ರಾಮ್ ಜಾಯ್ನ್ ಆಗೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪಿನ್ ಕಾಮೆಂಟ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಹೋಗಿ ಬೇಗ ಬೇಗ ಜಾಯ್ನ್ ಆಗಿ. ವಿಕೆಟ್ ಕೀಪರ್ ಸೆಕ್ಷನ್ನಿಂದ ಶುರು ಮಾಡೋಣ. ವಿಕೆಟ್ ಕೀಪರ್ ಸೆಕ್ಷನ್ದಲ್ಲಿ KL ರಾಹುಲ್, ಹೆನ್ರಿ ಕ್ಲಾಸನ್, ಅಭಿಷೇಕ್ ಪೂರಲ್ ಮತ್ತು ಈಶಾನ್ ಕಿಶನ್ ಇವರು 4 ಪ್ಲೇಯರ್ ಇದ್ದಾರೆ. ಇದರಲ್ಲಿ ನಾ 3 ಪ್ಲೇಯರ್ಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. KL ರಾಹುಲ್, ಅಭಿಷೇಕ್ ಪೂರಲ್ ಮತ್ತು ಈಶಾನ್ ಕಿಶನ್. ಈ 3 ಪ್ಲೇಯರ್ ನನಗೆ ಈಗ ಕರೆಕ್ಟ್ ಅನ್ನಿಸ್ತಿದೆ. ಕ್ಲಾಸನ್ಗೆ ಡ್ರಾಪ್ ಮಾಡಿದ್ದೀನಿ. ಯಾಕಂದ್ರೆ ನಂಗೆ ಯಾಕೋ ಅನಿಸ್ತಿದೆ ಈ ಮ್ಯಾಚ್ ಅವರು ಫ್ಲಾಪ್ ಹೋಗ್ತಾರೆ ಅಂತ. ಏನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಆವಾಗ ಯೋಚನೆ ಮಾಡೋಣ. ಆದರೆ ಪರ್ಸ್ನಲಿ ಈಗ ನಾನು ಅವ್ರಿಗೆ ಡ್ರಾಪ್ ಮಾಡಿದ್ದೀನಿ. ದಿಲ್ಲಿ ಹತ್ರ ಹೆನ್ರಿ ಕ್ಲಾಸನ್ಗೆ ತೊಂದರೆ ಕೊಡೋ ಬೌಲರ್ ಇದ್ದಾರೆ. ಸ್ಟಾರ್ಕ್ ಇದ್ದಾರೆ DC ಹತ್ರ. ಹೆನ್ರಿ ಕ್ಲಾಸನ್ ಪ್ರಾಬ್ಲಮ್ ಏನು ಅಂದರೆ ಎಲ್ಲರಿಗೂ ಈಗ ಗೊತ್ತಾಗಿದೆ. ಎಕ್ಸ್ಪೋಸ್ ಆಗಿದ್ದಾರೆ ಅವರು. ವೈಡ್ ಆಫ್ ಯಾರ್ಕರ್ಗೆ ಇವ್ರಿಗೆ ಆಡೋಕೆ ಈಗ ಬರ್ತಾನೆ ಇಲ್ಲ. ಕ್ಲಾಸನ್ಗೆ ತಡೆಯೋದಕ್ಕೆ ಸ್ಟಾರ್ಕ್ ಬಂದೇ ಬರ್ತಾರೆ. ಇದೇ ಕಾರಣಕ್ಕೋಸ್ಕರ ನಾನು ಈಗ ಡ್ರಾಪ್ ಮಾಡಿದ್ದೀನಿ. KL ರಾಹುಲ್ ತುಂಬ ಟ್ರಿಮೆಂಡಸ್ ಫಾರ್ಮ್ದಲ್ಲಿ ಇದ್ದಾರೆ. ಅಭಿಷೇಕ್ ಪೂರಲ್ ಒಳ್ಳೆ ಸ್ಟಾರ್ಟ್ ಕೊಡ್ತಿದ್ದಾರೆ. ಲಾಸ್ಟ್ ಮ್ಯಾಚ್ದಲ್ಲಿ ಫ್ಲಾಪ್ ಆಗಿದ್ರು, ಆದರೆ ಓವರ್ ಈ ಸೀಸನ್ ಒಳ್ಳೆ ಸ್ಟಾರ್ಟ್ ಕೊಡ್ತಿದ್ದಾರೆ. ಇವ್ರ ಜೊತೆ ಈಶಾನ್ ಕಿಶನ್ಗೆ ನಾನು ಇಲ್ಲಿ ಬ್ಯಾಕ್ ಮಾಡಿದ್ದೀನಿ. ಫಾರ್ಮ್ದಲ್ಲಿ ವಾಪಸ್ ಬರ್ತಿದ್ದಾರೆ, ಸ್ವಲ್ಪ ಬರ್ತಿದ್ದಾರೆ. ಅದಕ್ಕೆ ಈ 3 ಪ್ಲೇಯರ್ಗೆ ನಾನು ಈಗ ಬ್ಯಾಕ್ ಮಾಡಿದ್ದೀನಿ. ಈಗ ಬ್ಯಾಟಿಂಗ್ ಸೆಕ್ಷನ್ಗೆ ಹೋಗೋಣ. ಬ್ಯಾಟಿಂಗ್ ಸೆಕ್ಷನ್ದಲ್ಲಿ ಯಾರ ಮೇಲೆ ಜಾಸ್ತಿ ಕಣ್ಣು ಇರುತ್ತೆ, ನೀವು ಯಾರ ಮೇಲೆ ಕಣ್ಣು ಇಟ್ಟಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಇಲ್ಲಿ ನಾನು ಬ್ಯಾಕ್ ಮಾಡ್ತಿದ್ದೀನಿ ಟ್ರಾವಿಸ್ ಹೆಡ್. ತುಂಬ ಅಬಿಲಿಟಿ ಇರೋ ಪ್ಲೇಯರ್ ಇದ್ದಾರೆ ಮತ್ತು ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇವ್ರ ಹತ್ರ. ಈ ಗ್ರೌಂಡ್ ಅವ್ರಿಗೆ ತುಂಬ ಇಷ್ಟ ಇದೆ. ಈ ಮ್ಯಾಚ್ದಲ್ಲಿ ಒಳ್ಳೆ ಇನ್ನಿಂಗ್ ಆಡ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಫ್ಯಾಬ್ ಡು ಪ್ಲೆಸಿಸ್. ಇವ್ರ ಬ್ಯಾಟ್ ಈಗ ಮಾತಾಡ್ತಿದೆ. ಆದರೆ ಲಾಸ್ಟ್ ಮ್ಯಾಚ್ದಲ್ಲಿ ದಿಲ್ಲಿ ಸೋತಿದ್ರು. ಅದರಲ್ಲಿ 1 ಸೈಡೆಡ್ ಫ್ಯಾಪ್ ನಿಂತಿದ್ರು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು. ಮತ್ತೆ ಇದೇ ಥರದ ಇನ್ನಿಂಗ್ಸ್ ಇವರು ಆಡ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಾನು ಇವರಿಗೆ ಬ್ಯಾಕ್ ಮಾಡಿದ್ದೀನಿ. ಇನ್ನೊಂದು ಪ್ಲೇಯರ್ ಇಲ್ಲಿ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ಅವರು ಅಂದರೆ ಕರುಣ್ ನಾಯರ್. ಸಿಲೆಕ್ಷನ್ ಪರ್ಸೆಂಟ್ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ. ಯಾಕಂದರೆ ಪರ್ಫಾರ್ಮೆನ್ಸ್ ಹಾಗೆ ಬರ್ತಾ ಇಲ್ಲ. ಕಂಟಿನ್ಯೂ ಫ್ಲಾಪ್ ಹೋಗ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ಮತ್ತೊಮ್ಮೆ ಇವ್ರ ಮೇಲೆ ನಾನು ಭರವಸೆ ಇಡ್ತಾ ಇದ್ದೀನಿ. ಹ್ಯಾಬಿಲಿಟಿ ಇದೆ, ಖಂಡಿತ ಇದೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಜಾಸ್ತಿ ಮ್ಯಾಚಸ್ ಕೂಡ ಉಳಿದಿಲ್ಲ. ಅದಕ್ಕೆ ಇವರು ಖಂಡಿತ ಪರ್ಫಾರ್ಮೆನ್ಸ್ ಮಾಡೋ ಪ್ರೆಷರ್ ಇವ್ರ ಮೇಲೆ ಇರುತ್ತೆ. ನೀವು ಕಮೆಂಟ್ ಮಾಡಿ ಯಾರು ನೀವು ಬ್ಯಾಕ್ ಮಾಡ್ತಿದ್ದೀರಾ ಅಂತ ನಿಮ್ಮ ಟೀಮ್ದಲ್ಲಿ. ಖಂಡಿತ ಕಮೆಂಟ್ ಮಾಡಿ. ನಮಗೂ ಗೊತ್ತಲ್ಲ ಸ್ವಲ್ಪ ನಿಮ್ಮ ಟೀಮ್ದಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಈಗ ಬರೋಣ ಆಲ್ರೌಂಡರ್ ಸೆಕ್ಷನ್ದಲ್ಲಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಅಕ್ಷರ್ ಪಟೇಲ್ ಇವ್ರಿಗೆ ನಾ ಖಂಡಿತ ಬ್ಯಾಕ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ವಾಲಿಟಿ ಆಲ್ರೌಂಡರ್ ಇದ್ದಾರೆ, ಕ್ವಾಲಿಟಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ ಪದೇ. ಖಂಡಿತ ನಾನು ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಇನ್ನೊಂದು ಪ್ಲೇಯರ್ ಇದ್ದಾರೆ, ಅಭಿಷೇಕ್ ಶರ್ಮಾ. ಇವ್ರಿಗೆ ಕೂಡ ನಾನು ಬ್ಯಾಕ್ ಮಾಡ್ತಾ ಇದ್ದೀನಿ. ನಿಮಗೂ ಗೊತ್ತೇ ಇದೆ ಎಷ್ಟು ಟ್ಯಾಲೆಂಟೆಡ್ ಪ್ಲೇಯರ್ ಇದ್ದಾರೆ ಅಂತ. ಬಿಗ್ ಹಿಟರ್ ಇದ್ದಾರೆ. ಆಪರ್ಚುನಿಟಿ ಕಾಸ್ಟ್ ನೋಡಿದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಇವ್ರಿಗೆ. ಯಾಕಂದರೆ ಓಪನಿಂಗ್ಗೆ ಬರ್ತಾರೆ, ಪವರ್ ಪ್ಲೇ ಚೆನ್ನಾಗಿ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ಪ್ಲೇಯರ್ ಆಲ್ರೌಂಡರ್ ಸೆಕ್ಷನ್ದಲ್ಲಿ ಪ್ಯಾಟ್ ಕಮಿನ್ಸ್. ನೀವು ಈ ಪ್ಲೇಯರ್ಗೆ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಪರ್ಫಾರ್ಮೆನ್ಸ್ ಇವರು ಕೊಡಬಹುದು ಈ ಮ್ಯಾಚ್ದಲ್ಲಿ ವಿತ್ ದ ಬ್ಯಾಟ್ ಆ್ಯಂಡ್ ವಿತ್ ದ ಬಾಲ್. ಆದರೆ ಇನ್ನೂ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಬೇಕು ಇವರು ವಿತ್ ದ ಬಾಲ್. ಒಂದು ಮ್ಯಾಚ್ದಲ್ಲಿ ವಿಕೆಟ್ ತಗೋತಾರೆ, ಇನ್ನೊಂದು ಮ್ಯಾಚ್ದಲ್ಲಿ ವಿಕೆಟ್ ಲೆಸ್ ಇರ್ತಾರೆ. ಈಗ ಇವ್ರಿಗೆ ಡೆಲಿವರ್ ಮಾಡಲೇಬೇಕು. ಇವ್ರ ಕರಿಯರ್ ದೃಷ್ಟಿಕೋನದಲ್ಲಿ ನೋಡಿದರೆ ಕೂಡ ಈಗ ಈ ಮ್ಯಾಚ್ ಇಂಪಾರ್ಟೆಂಟ್ ಆಗಿದೆ ಇವ್ರಿಗೆ. ಇಲ್ಲಿ ವಿಪ್ರಾಜ್ ನಿಗಮ್ ಸದ್ಯಕ್ಕೆ ಇವ್ರಿಗೆ ಹೋಲ್ಡ್ ಮಾಡೋಣ.
ಮೇ ಬಿ ಟಾಸ್ ಆದಮೇಲೆ ನಾ ಇವ್ರಿಗೆ ಬ್ಯಾಕ್ ಮಾಡ್ತೀನಿ. ಆದರೆ ಸದ್ಯಕ್ಕೆ ಇವ್ರಿಗೆ ಡ್ರಾಪ್ ಮಾಡ್ತಾ ಇದ್ದೀನಿ. ಬೌಲಿಂಗ್ ಸೆಕ್ಷನ್ದಲ್ಲಿ ನಾನು ಅಂದಿದ್ದೆ ಅಲ್ವಾ, ಮಿಚೆಲ್ ಸ್ಟಾರ್ ಕ್ಲಾಸನ್ಗೆ ತೊಂದರೆ ಕೊಡ್ತಾರೆ. ಮ್ಯಾಚ್ ವಿನ್ನರ್ ಬೌಲರ್ ಇದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಈ ಮ್ಯಾಚ್ದಲ್ಲಿ ಖಂಡಿತ ಕೊಡ್ತಾರೆ ಅಂತ ನನಗೆ ಅನ್ನಿಸ್ತಿದೆ. ಅದಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡಿದ್ದೀನಿ. ಇವ್ರ ಜೊತೆ ಹರ್ಷಲ್ ಪಟೇಲ್, ಇವ್ರಿಗೂ ಕೂಡ ಬ್ಯಾಕ್ ಮಾಡ್ತೀನಿ. ಡೆತ್ನಲ್ಲಿ ಚೆನ್ನಾಗಿ ಬೌಲಿಂಗ್ ಹಾಕ್ತಾರೆ, ವೇರಿಯೇಷನ್ ಇವ್ರ ಹತ್ರ ಜಾಸ್ತಿ ಇರುತ್ತೆ, ಇವ್ರಿಗೂ ಕೂಡ ನಾನು ಬ್ಯಾಕ್ ಮಾಡಿದ್ದೀನಿ. ಈಗ ಕುಲ್ದೀಪ್ ಯಾದವ್ಗೆ ನಾನು ಬ್ಯಾಕ್ ಮಾಡಬೇಕು ಅಂತ ನನಗೆ ಅನಿಸ್ತಿತ್ತು, ಆದರೆ ಸ್ಪಿನ್ಗೆ ಇಲ್ಲಿ ಜಾಸ್ತಿ ಹೆಲ್ಪ್ ಇಲ್ಲ. ಈ ಪಿಚ್ ಮೇಲೆ ಈ ಗ್ರೌಂಡ್ದಲ್ಲಿ ಸ್ಪಿನ್ನರ್ಸ್ಗೆ ಅಷ್ಟು ಹೆಲ್ಪ್ ಇಲ್ಲ, ಅದಕ್ಕೆ ನಾನು ಇರಲಿಲ್ಲ ಟೀಮ್ದಲ್ಲಿ. ಏನಾದರೂ ಸೆಕೆಂಡ್ ಇನ್ನಿಂಗ್ನಲ್ಲಿ DC ಬೌಲಿಂಗ್ ಮಾಡಿದರೆ ಆವಾಗ ನಾ ಇವ್ರ ಬಗ್ಗೆ ಯೋಚನೆ ಮಾಡ್ಬೋದು. ಆ ಸಿಚುವೇಶನ್ದಲ್ಲಿ ನಾ ಅಭಿಷೇಕ್ ಪೋರಲ್ಗೆ ಅಥವಾ ಫ್ಯಾಬ್ ಡು ಪ್ಲೇಸಸ್ಗೆ ಈ ಎರಡು ಪ್ಲೇಯರ್ನಲ್ಲಿ ಒಂದು ಪ್ಲೇಯರ್ ಡ್ರಾಪ್ ಮಾಡ್ತೀನಿ. ಆವಾಗ ಕುಲ್ದೀಪ್ ಯಾದವ್ಗೆ ಇನ್ಕ್ಲೂಡ್ ಮಾಡ್ತೀನಿ ನಮ್ಮ ಟೀಮ್ದಲ್ಲಿ. ಮೇ ಬಿ ನಾ ಫ್ಯಾಬ್ ಡು ಪ್ಲೇಸಸ್ಗೆ ಡ್ರಾಪ್ ಮಾಡಬಹುದು. ಸೊ ಓವರ್ ಆಲ್ ಹೀಗೆ ಇದೆ ನಮ್ಮ ಟೀಮ್. ಆದರೆ ಏನೇ ಫೈನಲ್ ಚೇಂಜಸ್ ಈ ನಮ್ಮ ಟೀಮ್ದಲ್ಲಿ ಆದರೆ ಅದು ಟೆಲಿಗ್ರಾಮ್ದಲ್ಲಿ ಅಪ್ಡೇಟೆಡ್ ಟೀಮ್ ನಾನು ಹಾಕ್ತೀನಿ. ಕಾಮೆಂಟ್ ಸೆಕ್ಷನ್ದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ಜಾಯ್ನ್ ಆಗಿ. ಹೀಗೆ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್, ಇದೇ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಈಗ ನಮ್ಮ ಟೀಮ್ಗೆ ಒಂದು ಸಖತ್ತಾಗಿ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಮಾಡೋಣ. ನೀವು ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಯಾರಿಗೆ ನಿಮ್ಮ ಟೀಮ್ದಲ್ಲಿ ಮಾಡಿದ್ದೀರಾ ಅಂತ ಕಾಮೆಂಟ್ ಮಾಡಿ, ನಮಗೂ ಗೊತ್ತಾಗಲಿ ಸ್ವಲ್ಪ ಯಾರಿಗೆ ಮಾಡಿದ್ದೀರಾ ಅಂತ. ಈಗ ಎಲ್ಲರೂ ಕ್ಯಾಪ್ಟನ್ ಅಭಿಷೇಕ್ಗೆ ಮಾಡ್ತಿದ್ದಾರೆ, ಆದರೆ ನಾ ಮಾಡ್ತಾ ಇದ್ದೀನಿ ಅಕ್ಷರ್ ಪಟೇಲ್. ಈಗಲೇ ಇಲ್ಲ, ದಿಲ್ಲಿ ಮ್ಯಾಚಸ್ ಇದ್ರೆ ತುಂಬ ಸಮಯದಿಂದ ನಾನು ಇವ್ರಿಗೆ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಅಕ್ಷರ್ ಪಟೇಲ್ಗೆ ಒಳ್ಳೆ ರಿಸಲ್ಟ್ಸ್ ಕೂಡ ನನಗೆ ಸಿಗ್ತಾ ಇದೆ. ಸಾಲಿಡ್ 4 overs ಬೌಲಿಂಗ್ ಮಾಡ್ತಾರೆ, ವಿಕೆಟ್ನು ತಗೋತಿದ್ದಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ. ನಂಬರ್ 4 ನಂಬರ್ 5 ಮೇಲೆ ಜಾಸ್ತಿ ನಂಬರ್ 5ಗೆ ಆಡ್ತಿದ್ದಾರೆ. ಫ್ಯಾಬ್ ಡು ಪ್ಲೇಸಸ್ ಫಿಟ್ ಇರಲಿಲ್ಲ, ಆವಾಗ 4ಗೆ ಬರ್ತಾ ಇದ್ರು, ಅದಕ್ಕೆ ನಾನು ಇವ್ರಿಗೆ ಕ್ಯಾಪ್ಟನ್ ಮಾಡಿದ್ದೀನಿ. ಈಗ ವೈಸ್ ಕ್ಯಾಪ್ಟನ್ ಸ್ವಲ್ಪ ರಿಸ್ಕ್ ತಗೋತಾ ಇದ್ದೀನಿ. ಈ ಮ್ಯಾಚ್ದಲ್ಲಿ ಮಿಚೆಲ್ ಸ್ಟಾರ್ಗೆ ನಾನು ವೈಸ್ ಕ್ಯಾಪ್ಟನ್ ಮಾಡ್ತಾ ಇದ್ದೀನಿ. ಐನೋ ಸ್ವಲ್ಪ ರಿಸ್ಕಿ ಇದೆ, ಆದರೆ ವರ್ಲ್ಡ್ ಕ್ಲಾಸ್ ಬೌಲರ್ ಇದ್ದಾರೆ. ಹೈದರಾಬಾದ್ಗೆ ತೊಂದರೆ ಕೊಡ್ಬೋದು ಅಂತ ನನಗೆ ಅನಿಸ್ತಿದೆ. ಡೆತ್ ಓವರ್ನಲ್ಲಿ ಸ್ಪೆಷಲಿ ಮೇ ಬಿ ಸನ್ರೈಸರ್ಸ್ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಆವಾಗ ಹರ್ಷಲ್ ಬಗ್ಗೆ ಕೂಡ ನಾನು ಯೋಚನೆ ಮಾಡ್ತೀನಿ ವೈಸ್ ಕ್ಯಾಪ್ಟನ್ ಮಾಡಬೇಕು ಅಂತ. ಯಾವುದೇ ಟೀಮ್ ಫಸ್ಟ್ ಬೌಲಿಂಗ್ ಮಾಡಿದರೆ ಆವಾಗ ಆ ಟೀಮ್ನಲ್ಲಿ ಡೆತ್ ಸ್ಪೆಷಲಿಸ್ಟ್ಗೆ ನಾನು ವೈಸ್ ಕ್ಯಾಪ್ಟನ್ ಮಾಡ್ತೀನಿ. ಲಾಸ್ಟ್ ಮೂಮೆಂಟ್ದಲ್ಲಿ ಏನೇ ಟೀಮ್ದಲ್ಲಿ ಚೇಂಜಸ್ ಆದರೆ ಅದು ಟೆಲಿಗ್ರಾಮ್ದಲ್ಲಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು. ಹಾಗಾದರೆ ನಿಮಗೆ ಒಂದು ಲೈಕ್ ಕೊಡಲೇಬೇಕಾಗುತ್ತೆ. ನೀವು ಏನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ಹೋಗಲೇಬೇಡಿ, ಯಾಕಂದರೆ ಇದೇ ಥರದ ವಿಡಿಯೋಸ್ ಮುಂದೆನೂ ಬರ್ತಾ ಇರುತ್ತೆ. ಏನೇ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಿ ನಿಮಗೆ ರಿಪ್ಲೈ ಮಾಡ್ತಾ ಇರ್ತೀನಿ. ಮತ್ತು ಗಿವ್ ಅವೇ ಇದೆ, ಮರಿಬೇಡಿ. 500 ರೂಪಾಯಿ ಗಿವ್ ಅವೇ ಇದೆ. ಈ ಮ್ಯಾಚ್ದಲ್ಲಿ ಜಾಸ್ತಿ ಯಾರು ವಿಕೆಟ್ ತಗೋತಾರೆ ಮತ್ತು ಜಾಸ್ತಿ ಯಾರು ರನ್ಸ್ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ, ಮತ್ತು ಗಿವ್ ಅವೇ ಗೆಲ್ರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು ಆ್ಯಂಡ್ ಗುಡ್ ಬೈ. ಬೆಸ್ಟ್ ಆಫ್